ನಮಸ್ಕಾರ. ನಿನ್ನೆ ಗ್ರಹಗಳು ಭಾವದ ಯಾವ ಭಾಗದಲ್ಲಿದ್ದಾರೆ, ಯಾವ ಫಲಗಳನ್ನು ಕೊಡುತ್ತಾರೆ ಎಂದು ಮಾತನಾಡಿದ್ದೇವೆ. ಇಂದು ದಶಾಸಂಧಿಗಳು ಎಂದರೇನು ಎಂದು ಮಾತನಾಡೋಣ. ದಶಾಸಂಧಿಗಳು ಎಂದರೆ ಒಂದು ದಶೆ ಮುಗಿದು ಇನ್ನೊಂದು ದಶೆ ಪ್ರಾರಂಭವಾಗುವ ಕಾಲವನ್ನು ದಶಾಸಂಧಿಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ, ರವಿದಶೆ ಮುಗಿದು ಚಂದ್ರದಶೆ ಪ್ರಾರಂಭವಾಗುವಾಗ ಆ ಸಂಧಿಕಾಲವನ್ನು ದಶಾಸಂಧಿ ಎಂದು ಕರೆಯುತ್ತಾರೆ. ಇದರಲ್ಲಿ ಕೆಲವರು ದಶಾಸಂಧಿ ಕಾಲ ಶಾಂತಿ ಪೂಜೆಯನ್ನು ಮಾಡಿಸಿ, ಶಾಂತಿ ಹೋಮವನ್ನು ಮಾಡಿಸಿ ಎಂದು ಹೇಳುತ್ತಾರೆ. ಇದು ಯಾಕೆ ಎನ್ನುವುದು ಒಂದು ಪ್ರಶ್ನೆ. ಯಾವ ಯಾವ ಗ್ರಹಗಳಿಗೆ ವಿರೋಧವಿರುತ್ತವೋ ಆ ಗ್ರಹಗಳ ಸಂಧಿಕಾಲ ಬಂದರೆ ಆ ಸಂಧಿಕಾಲದಲ್ಲಿ ದಶಾಸಂಧಿಕಾಲ ಶಾಂತಿಯನ್ನು ಮಾಡಿಸಬೇಕಾಗುತ್ತದೆ. ಉದಾಹರಣೆಗೆ, ಶುಕ್ರದಶ ಮುಗಿದು ರವಿದಶೆ ಬರುತ್ತದೆ. ಶುಕ್ರ ಮತ್ತು ರವಿಗೆ ಪರಮ ವೈರತ್ವವಿರುವುದರಿಂದ ಈ ಸಂಧಿಕಾಲದಲ್ಲಿ ಶಾಂತಿಯನ್ನು ಮಾಡಿಸಬೇಕಾಗುತ್ತದೆ. ಇದೇ ಥರ ವಿರೋಧವಿರುವ ಗ್ರಹಗಳ ದಶಾಕಾಲ ಸಂಧಿಗಳಲ್ಲಿ ಶಾಂತಿಯನ್ನು ಮಾಡಿಸಬೇಕಾಗುತ್ತದೆ. ಇದು ಏಕೆ ಎನ್ನುವುದು ಒಂದು ಪ್ರಶ್ನೆ. ಒಂದು ಗ್ರಹವು ಒಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತದೆ ಎಂದರೆ ಅದರ ಗುಣಗಳನ್ನು ಈ ಮನುಷ್ಯನಲ್ಲಿ ಅಳವಡಿಸಿ ಅದರಿಂದ ಪ್ರತಿಫಲಗಳನ್ನು ಪಡೆಯುತ್ತಿರುತ್ತದೆ. ಅದರ ವೈರಿ ಗ್ರಹವು ತಕ್ಷಣವೇ ಹಿಂದೆಯೇ ಅದರ ದಶೆ ಕಾಲ ಬರಲು ಶುರು ಮಾಡಿದರೆ ಈತನ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ಆದ್ದರಿಂದ ಈತನಿಗೆ ಒಳಿತಾಗಲಿ ಎನ್ನುವ ದೃಷ್ಟಿಯಿಂದ ದಶಾಸಂಧಿ ಶಾಂತಿ ಹೋಮವನ್ನು ಮಾಡಿಸಿಕೊಳ್ಳುವುದು ಉತ್ತಮ.